ಸೆಂಟ್ರಲ್ ಜೈಲ್ ಸಿಬ್ಬಂದಿಗೆ ತಲೆನೋವನ್ನ ತಂದಿಟ್ಟಿರುವಂತಹ ದರ್ಶನ್ ಪತ್ನಿ ಮಗನನ್ನ ನೋಡೋದಕ್ಕೆ ನಟ ದರ್ಶನ್ಗೆ ಅವಕಾಶ ಕೊಡಲಾಗಿತ್ತು. ಆದರೆ ನಿನ್ನೆ ಅರ್ಧ ಗಂಟೆ ಕಾಲ ಪತ್ನಿ ಮಗನನ್ನ ಭೇಟಿಯಾಗಿರುವಂತಹ ದರ್ಶನ್ ವಿಜಯಲಕ್ಷ್ಮಿ ಭೇಟಿ ಬೆನ್ನಲ್ಲೇ ಇದೀಗ ಹೊಸ ತಲೆನೋವು ಉದ್ಭವ ಆಗಿದೆ. ದರ್ಶನ್ ಮಾತ್ರ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಬೇಕಾ, ನಮಗೂ ಕೂಡ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಜೈಲಾಧಿಕಾರಿಗಳ ಮುಂದೆ ಮನವಿಯನ್ನ ಮಾಡ್ತಾ ಇದ್ದಾರೆ ಕುಟುಂಬಸ್ಥರೆಲ್ಲರೂ ಕೂಡ. ದೊಡ್ಡ ತಲೆನೋವಾಗಿದೆ. ಭೇಟಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟ ಬೆನ್ನಲ್ಲೇ ಇದೀಗ ಜೈಲಾಧಿಕಾರಿಗಳ ಮುಂದೆ ಮನವಿಯನ್ನ ಮಾಡ್ತಾ ಇರುವಂತದ್ದು ಕುಟುಂಬಸ್ಥರು. ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಜೈಲ್ ಸಿಬ್ಬಂದಿಗೆ ದೊಡ್ಡ ತಲೆನೋವನ್ನ ತಂದಿಟ್ಬಿಟ್ಟಿದ್ದಾರೆ ದರ್ಶನ್. ಪತ್ನಿ ಮಗನನ್ನ ನೋಡೋದಕ್ಕೆ ನಟ ದರ್ಶನ್ಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಅರ್ಧ ಗಂಟೆ ಕಾಲ ಪತ್ನಿ ಮತ್ತೆ ಮಗನನ್ನ ಭೇಟಿಯಾಗಿರ್ತಾರೆ ದರ್ಶನ್. ಈಗ ಅವರ ಭೇಟಿಯ ಬೆನ್ನಲ್ಲೇ ಹೊಸ ತಲೆನೋವು ಉದ್ಭವ ಆಗಿದೆ. ದರ್ಶನ್ ಮಾತ್ರ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಬೇಕಾ, ನಮಗೂ ಕೂಡ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಪಟ್ಟನ್ ಹಿಡಿದು ಕೂತಿದಾರಂತೆ. ಜೈಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡಿಕೊಟ್ಟಿದ್ದಾರಂತೆ. ಇನ್ನ ಕೈದಿಗಳಿಗೆ ಜೈಲಿನ ನಿಯಮಗಳ ಬಗ್ಗೆ ಪಾಠ ಮಾಡಿದ್ದಾರೆ ಸಿಬ್ಬಂದಿ. ಒಳ ಸಂದರ್ಶನ ರೂಲ್ಸ್ ಬಗ್ಗೆ ಅಧಿಕಾರಿಗಳಿಂದ ಕುಟುಂಬಸ್ಥರಿಗೆ ಪಾಠವನ್ನ ಮಾಡಿದ್ದಾರೆ. ಒಳ ಸಂದರ್ಶನದ ಬಗ್ಗೆ ತಿಳಿಸಿರುವಂತಹ ಬಳಿಕ ಕೆಲ ಕುಟುಂಬಸ್ಥರು ತಟಸ್ಥವಾಗಿದ್ದಾರೆ. ಆದರೂ ಕೂಡ 4-5 ಮಂದಿಯಿಂದ ಜೈಲಾಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೆಯಲಾಗಿದೆಯಂತೆ. ಕೈದಿಗಳಿಗೆ ಸಮಸ್ಯೆ ಇದ್ದಲ್ಲಿ ಭೇಟಿಗೆ ಅವಕಾಶವನ್ನು ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇಬ್ಬರು ಶಂಕಿತ ಉಗ್ರರು, ಓರ್ವ ನಕ್ಸಲ್ ವ್ಯಕ್ತಿಗೆ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ಕೊಡಲಾಗಿರುವಂಥದ್ದು. ಕಳೆದ 1 ವರ್ಷದಲ್ಲಿ ಮಾನಸಿಕ ಸಮಸ್ಯೆಗೆ 71 ಮಂದಿ ಖೈದಿಗಳು ಸಾವನ್ನಪ್ಪಿದ್ದಾರೆ. ಮಾನಸಿಕ ಸಮಸ್ಯೆಯುಳ್ಳ ಖೈದಿಗಳ ಕುಟುಂಬಸ್ಥರಿಗೆ ಮೊದಲ ಆದ್ಯತೆ ಇದೆ. ವೈದ್ಯರಿಂದ ಕೌನ್ಸಿಲಿಂಗ್ ಮಾಡಿಸಿ ಕುಟುಂಬಸ್ಥರನ್ನ ಭೇಟಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅನ್ನುವಂತಹ ಪಾಠವನ್ನ ಕುಟುಂಬಸ್ಥರಿಗೆ ಹೇಳಿದ್ದಾರೆ. ಒಳ ಸಂದರ್ಶನದ ರೂಲ್ಸ್ ಏನೇನೆಲ್ಲ ಇದೆ, ಯಾಕೆ ಭೇಟಿಗೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ ಅನ್ನುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನಿರುತ್ತೆ, ಯಾರೆಲ್ಲ ಮನವಿ ಮಾಡಿದ್ದಾರೆ, ಯಾರೆಲ್ಲ ಪತ್ರವನ್ನ ಬರೆದಿದ್ದಾರೆ ಕುಟುಂಬಸ್ಥರು, ಅವರೆಲ್ಲರಿಗೂ ಕೂಡ ಹೇಳಿರುವಂಥದ್ದು. ಕೈದಿಗಳಿಗೆ ಜೈಲಿನಲ್ಲಿ ನಿಯಮಗಳ ಬಗ್ಗೆ ಕೂಡ ಪಾಠವನ್ನ ಮಾಡಿದ್ದಾರೆ. ಅಂದರೆ ಏನೆಲ್ಲ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಬಿಟ್ಟು. ಬಿಕಾಸ್ ಆಬ್ವಿಯಸ್ಲಿ ಕೇಳ್ತಾರೆ, ಒಂದು ಫ್ಯಾಮಿಲಿಗೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಾ, ಕಾನೂನು ಪ್ರಕಾರ ಎಲ್ಲರೂ ಕೂಡ ಒಂದೇ ಅಲ್ವಾ, ಅವ್ರಿಗೆ ಮಾತ್ರ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ನಮಗೂ ಕೊಡಿ ಅಂತ ಹೇಳ್ಬಿಟ್ಟು ಕುಟುಂಬಸ್ಥರ ಮನವಿ ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ ಜೈಲಾಧಿಕಾರಿಗಳಿಗೆ. ಸೊ ಆ ಸಂದರ್ಭದಲ್ಲಿ ಯಾಕಾಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗತ್ತೆ, ಮತ್ತೆ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ, ಜೊತೆಗೆ ಯಾವ ಅಂದ್ರೆ ಆತನ ಮನಸ್ಥಿತಿ, ಖೈದಿಯ ಮನಸ್ಥಿತಿ ಹೇಗಿರುತ್ತೆ ಅದೆಲ್ಲವನ್ನು ಕೂಡ ಕೌನ್ಸಿಲಿಂಗ್ ಮಾಡಿ. ಬಿಕಾಸ್ ನಿಯರ್ಲಿ 1 year ಅಲ್ಲಿ 71 ಮೆಂಬರ್ಸ್ ಖೈದಿಗಳು ಸಾವನ್ನಪ್ಪಿರುವಂಥದ್ದಂತೆ ಮಾನಸಿಕ ಸಮಸ್ಯೆಗೆ. ಸೊ ಹಾಗಿದ್ದಲ್ಲಿ ಭೇಟಿಗೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ ಅನ್ನುವಂಥದ್ದನ್ನ ತಿಳಿ ಹೇಳುವಂತಹ ಕೆಲಸವನ್ನ ಜೈಲಾಧಿಕಾರಿಗಳು ಕುಟುಂಬಸ್ಥರಿಗೆ ಮಾಡಿದ್ದಾರೆ.